ಸಾಮಾನ್ಯವಾಗಿ ನಿಮಗೆ ಗೊತ್ತಿರಬಹುದು, ಭಾರತದಲ್ಲಿ ಎಲ್ಲೂ ಕೂಡ ಗಲ್ಲು ಶಿಕ್ಷೆಯನ್ನ ಭಾರತೀಯ ಕಾನೂನು ಪ್ರೋತ್ಸಾಹ ಕೊಡೋದಿಲ್ಲ. ಅಂತಹ ತಪ್ಪು ಮಾಡಿರಬೇಕು, ಅವರಿಗೂ ಕೂಡ ರಾಷ್ಟ್ರಪತಿಯಿಂದ ಕ್ಷಮಾಪಣೆ ಕೊಡೋದು ಮುಂತಾದವುಗಳೆಲ್ಲ ನಡೀತದೆ. ಆದರೆ ಇವರಿಗೆ ಕ್ಷಮಾಪಣೆನೂ ಇಲ್ಲ. ಮದ್ರಾಸ್ ಹೈಕೋರ್ಟ್ ಗಲ್ಲು ಶಿಕ್ಷೆಯನ್ನ ವಿಧಿಸಿದಂತಿದ್ರೆ ಅವರು ಮಾಡಿದ ರಾಕ್ಷಸ ಕೃತ್ಯ ಎಂತದ್ದು ಅಂತ ಒಂದು ಸಲ ಆಲೋಚನೆ ಮಾಡ್ಬೋದು. ಸ್ನೇಹಿತರೆ, ನೀವೆಲ್ಲರೂ 2021ರಲ್ಲಿ ತೆರೆಕಂಡಂತಹ ಜೈ ಭೀಮ್ ಮೂವಿಯನ್ನ ನೋಡಿರ್ತೀರಾ. ಬಹುತೇಕರು ಈ ಮೂವಿಯನ್ನ ನೋಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅಂತಹದೊಂದು ಮೂವಿ ಭಾರತದ ಸಿನಿರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಂದಿತ್ತು. ಫೈಟ್ ಇಲ್ಲ, ಹೀರೋಯಿನ್ಗಳಿಲ್ಲ, ಸಾಂಗ್ ಇಲ್ಲ, ಯಾವುದಿಲ್ಲ. ಒಂದು ಕತೆ, ಸಾಮಾನ್ಯ ಕತೆ, ಯಾವ ರೀತಿಯೆಲ್ಲ ತಿರುವುಗಳನ್ನ ಪಡೆದುಕೊಂಡು ಒಂದು ಲಾಯರು ನ್ಯಾಯಯುತವಾಗಿ ನಿಂತರೆ ಜನಸಾಮಾನ್ಯರಿಗೆ ಯಾವ ರೀತಿ ನ್ಯಾಯ ದೊರಕಿಸಿಕೊಡ್ಬೋದು ಅನ್ನುವ ಕಥೆಯನ್ನ ಜೈ ಭೀಮ್ ಹೇಳಿಕೊಡ್ತಿದೆ. ಯಾಕೆಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಈ ಜಾತಿ ಕ್ರೌರ್ಯ, ಪೊಲೀಸರ ಕ್ರೌರ್ಯ ಎಲ್ಲ ಉಂಟಲ್ಲ, ಅದು ತುಂಬಾ ಅಂದ್ರೆ ತುಂಬಾ ಆಳವಾಗಿದೆ. ಸೊ ಅದನ್ನೇ ಆ ಜೈ ಭೀಮ್ ಮೂವಿಯನ್ನು ನಮಗೆ ತೋರಿಸಿಕೊಡ್ತಿದೆ. ಅಂತಹದೇ ಒಂದು ಘಟನೆ ತಮಿಳುನಾಡಿನಲ್ಲಿ ನಡೆದಿತ್ತು. ಯಾವಾಗ? ಲಾಕ್ಡೌನ್ ಸಂದರ್ಭದಲ್ಲಿ. ಅದರ ತೀರ್ಪು ಇವತ್ತು ಮದ್ರಾಸ್ ಹೈಕೋರ್ಟ್ ಕೊಟ್ಟಿದೆ. ಆ ಘಟನೆಯಲ್ಲಿ ಪಾಲ್ಗೊಂಡಂತಹ 9 ಜನ ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರಿಗೂ ಮರಣದಂಡನೆಯನ್ನು ವಿಧಿಸಿದೆ. ಘಟನೆ ಏನಪ್ಪಾ ಅಂತ ನೋಡೋದಾದ್ರೆ, ಲಾಕ್ಡೌನ್ ಸಂದರ್ಭದಲ್ಲಿ ಅಂಗಡಿ ತೆರೆದದ್ದು. ಮ್ಯಾಟ್ರ್ ಇಷ್ಟೇ. ಲಾಕ್ಡೌನ್ ಸಂದರ್ಭ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ, ಇಡೀ ಭಾರತದಾದ್ಯಂತ, ವಿಶ್ವದಾದ್ಯಂತನೇ ಲಾಕ್ಡೌನ್ ಆಗಿತ್ತು. ಅದರಲ್ಲೂ ಕೂಡ ಭಾರತದಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಅಂಗಡಿ ತೆರೀಲಿಕ್ಕೆ ಇಲ್ಲ. ಅಂಗಡಿ ತೆರೆದ್ರೂ ಕೂಡ ಲಿಮಿಟೆಡ್ ಟೈಮ್ ಅಲ್ಲಿ ಅಂಗಡಿ ತೆರಿಬೇಕು ಅನ್ನುವ ನಿಯಮ ಇತ್ತು. ಸೊ ಈ ವಿಚಾರವಾಗಿ ಪೊಲೀಸರು ಮತ್ತು ವರ್ತಕರ ನಡುವೆ ಗಲಾಟೆ ಆಗೋದು, ಪೊಲೀಸರು ಮತ್ತು ಸಾರ್ವಜನಿಕರ ನಡುವೆ ಮಾತುಕತೆ ನಡೆದಿರೋದು ತುಂಬಾನೇ ನಾವು ನೋಡಿದ್ದೇವೆ, ಕೇಳಿದ್ದೇವೆ ಅಲ್ವಾ. ಸೊ ಅದೇ ರೀತಿಯ ಒಂದು ಘಟನೆ ತಮಿಳುನಾಡಿನಲ್ಲೂ ಕೂಡ ನಡೆದಿತ್ತು. ಮ್ಯಾಟ್ರ್ ಇಷ್ಟೇ. ಲಾಕ್ಡೌನ್ ಸಂದರ್ಭದಲ್ಲಿ ಜಯರಾಜ್ ಎಂಬುವರು ತಮ್ಮ ಅಂಗಡಿಯನ್ನು ತೆರೀತಾರೆ. ಆ ಸಂದರ್ಭದಲ್ಲಿ ತಂದೆಗೆ ಸಹಾಯ ಮಾಡಲಿಕ್ಕೆ ಅವರ ಮಗ ಬೆನಿಕ್ಸ್ ಅನ್ನೋರು ಕೂಡ ಜೊತೆಗಿದ್ರು. ಸೊ ಪೊಲೀಸರು ಬರ್ತಾರೆ, ನೀವು ಅಂಗಡಿ ಯಾಕೆ ತೆರೆದಿದ್ದು ಅಂತ ವಾಗ್ವಾದ ನಡೆಯುತ್ತೆ. ಸೊ ಅವಾಗ ಜಯರಾಜ್ಗೆ, ಅಂದ್ರೆ ಆ ಬೆನಿಕ್ಸ್ ಅವರ ತಂದೆ ಜಯರಾಜ್ಗೆ ಪೊಲೀಸರು ಹೊಡಿತಾರೆ. ಹೊಡೆಯುವಾಗ ಅಲ್ಲೇ ಪಕ್ಕದಲ್ಲಿ ಮಗ ಇರ್ತಾನೆ. ಯಾರಾದ್ರೂ ಅಷ್ಟೇ ರೀ, ತಂದೆಗೆ ಹೊಡೆಯುವಾಗ ಎಂತ ಮಗ ಕೂಡ ರಿಯಾಕ್ಟ್ ಆಗಿ ಆಗ್ತಾನೆ. ಅದು ಮುಂದೆ ಇರೋದು ಪೊಲೀಸಾ ಇಲ್ಲ ಮಿಲಿಟರಿಯಾ, ಇಲ್ಲಿ ಯಾರು ಅಂತ ಲೆಕ್ಕಕ್ಕೆ ತಗೊಳ್ಳಲ್ಲ. ಬಂದು ಅವನ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡ್ತಾನೆ. ಸೊ ಅದೇ ಕೆಲಸವನ್ನ ಬೆನಿಕ್ಸ್ ಮಾಡ್ತಾರೆ. ಅಂದ್ರೆ ತಂದೆಗೆ ಹೊಡಿತಾ ಇದ್ದ ಪೊಲೀಸನ್ನ ದೂಡ್ತಾರೆ. ಅಷ್ಟೇ ಮಾಡಿರೋದು, ಬೇರೆ ಏನು ತಪ್ಪು ಮಾಡಿಲ್ಲ. ಸೊ ಅದನ್ನ ಅಲ್ಲಿಗೆ ಬಿಟ್ಟು ಮುಂದಕ್ಕೆ ಹೋಗಿರ್ತಿದ್ರೆ ಇವತ್ತು ಆ ಪೊಲೀಸ್ ಅಧಿಕಾರಿಗಳು ಗಲ್ಲು ಶಿಕ್ಷೆಗೆ ಒಳಗಾಗ್ತಾ ಇರ್ಲಿಲ್ಲ. ಆದ್ರೆ ಆ ಪೊಲೀಸರುಗಳು ಏನ್ ಮಾಡಿದ್ರು ಗೊತ್ತಾ? ನಮ್ಮನ್ನೇ ತಲ್ಬಿಟ್ನಲ್ಲ ಅಂತ. ಅಂದ್ರೆ ಒಂದು ಈಗೋ ಇದೆ. ಸಾಮಾನ್ಯವಾಗಿ ಪೊಲೀಸರ ಕೆಲಸ ಏನು? ಸಾರ್ವಜನಿಕರ ರಕ್ಷಣೆ ಮಾಡೋದು, ಸಾರ್ವಜನಿಕರ ಸೇವೆ ಮಾಡೋದು. ಅದು ಡೆಫಿನಿಷನ್ ಮಾತ್ರ, ಬಟ್ ಕಾರ್ಯರೂಪಕ್ಕೆ ಆ ರೀತಿ ಬರಲ್ಲ. ಪೊಲೀಸ್ ಅದೊಂದು ಯೂನಿಫಾರ್ಮ್ ಹಾಕಿದ ತಕ್ಷಣ ಅದೇನೋ ಅವರ ಮೈ ಮೇಲೆ ಹೊಸ ಆಗುತ್ತೆ ಗೊತ್ತಿಲ್ಲ, ಒಂಥರ ದರ್ಪ, ಅಹಂ, ನಮ್ಮದೇ ನಡಿಬೇಕು. ಕಾನ್ಸ್ಟೇಬಲ್ ಆದ್ರೂ ಸರಿ, ಸಾಮಾನ್ಯರು ಅವರ ಮಾತನ್ನ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಅಹಂಕಾರದಿಂದ ಯಾವನೋ ಇವನು, ಯಾರೋ ಇವನು. ಸೊ ಈ ರೀತಿಯ ಒಂದು ಪ್ರಶ್ನೆ ಆವಾಜ್ ಬರ್ತಿದೆ, ಮೇಲು ಧ್ವನಿ ಬರ್ತಿದೆ. ಅದು ಎಲ್ಲ ಕಡೆ ಇದೆ, ಎಲ್ಲರೂ ಅಂತಲ್ಲ, ಕೆಲವೊಂದಿಷ್ಟು ಒಳ್ಳೆಯವರಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ತಮಿಳುನಾಡಿನಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಪೊಲೀಸರ ಕ್ರೌರ್ಯ ಇದೆಯಲ್ಲ, ತುಂಬಾನೇ ಜಾಸ್ತಿ ಇದೆ. ಸೊ ಯಾವಾಗ ಜಯರಾಜನ ಮಗ ಬೆನಿಕ್ಸ್ ಪೊಲೀಸರನ್ನ ತಳ್ತಾರೆ, ಅದು ಇಡೀ ಆ ಒಂದು ಓವರ್ ಆಲ್ ಆಗಿ ಪೊಲೀಸ್ ಅವರ ಗುಂಪೇನಿದೆ, ಆ ಪೊಲೀಸ್ ಗುಂಪಿಗೆ ಒಂದು ಹೀಗೋ ಆರ್ಟ್ ಆಯ್ತು, ನಮ್ಮನ್ನೇ ತಳ್ಬಿಟ್ನಲ್ಲ ಅಂತ. ಸೊ ಅವತ್ತಿಗೆ ಅವ್ರು ಫಿಕ್ಸ್ ಆದ್ರು, ಈ ಅಪ್ಪ ಮಗನಿಗೆ ಬುದ್ಧಿ ಕಲಿಸಬೇಕು ಅಂತ. ಅಲ್ಲಿಂದ ಶುರು ಮಾಡಿದ್ರು ನೋಡಿ. ಅಂದ್ರೆ ಈ ವಿಚಾರಕ್ಕಾಗಿಯೇ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಅವತ್ತು ರಾತ್ರಿ ಅವರು ನಡೆಸಿದಂತಹ ಕ್ರೌರ್ಯ, ಆ ಕ್ರೌರ್ಯ ಆಗಿದೆ ಇವತ್ತು ಅವರ ಎಲ್ಲರ 9 ಜನರ ಕೊರಳಿಗೆ ನೇಣನ್ನಾಗ್ತಾ ಇರೋದು. ಸಂಜೆ 7:45 ಎಷ್ಟಕ್ಕೆ? ಸಂಜೆ 7:45 ಬೆನಿಕ್ಸ್ ಮತ್ತು ಅವರ ಅಪ್ಪ ಜಯರಾಜನ್ನ ಪೊಲೀಸ್ ಠಾಣೆಯಲ್ಲಿ ಕೂಡಿ ಹಾಕಿ 9 ಜನ, ಅದರಲ್ಲಿ 4 ಜನ ಹೆಡ್ ಕಾನ್ಸ್ಟೇಬಲ್ಗಳಿದ್ದಾರೆ, 3 ಜನ ಸಬ್ ಇನ್ಸ್ಪೆಕ್ಟರ್ಗಳು, 2 ಜನ ಇನ್ಸ್ಪೆಕ್ಟರ್ಗಳು, ಇಷ್ಟು 9 ಜನ ಪೊಲೀಸ್ ಅಧಿಕಾರಿಗಳು ಸೇರಿ 11 ಲಾಠಿ 1 ರಾಡ್ ಇಷ್ಟು ಹುಡಿಯಾಗುವವರೆಗೆ ಹೊಡೆದಿದ್ದಾರಂತೆ. 7:45 ಶುರು ಮಾಡಿದ್ದು ಮುಂಜಾನೆ 3 ಗಂಟೆಯವರೆಗೆ ಅಪ್ಪ ಮಗನಿಗೆ ಹೊಡೆದಿದ್ದಾರೆ. ಮನಸ್ಸೋ ಇಚ್ಛೆ ತಳಿಸಿದ್ದಾರೆ. ಅವರ ಕ್ರೌರ್ಯ ಹೇಗಿತ್ತು ಅಂತ ಹೇಳಿದ್ರೆ, ಎಲ್ಲಿದೆಯಲ್ಲ ಸೆಲ್ಲಿನ ಗೋಡೆಗಳ ಸುತ್ತ ರಕ್ತದ ಕಲೆ ಇತ್ತಂತೆ. 4 ಜನ ಹೆಡ್ ಕಾನ್ಸ್ಟೇಬಲ್ ಇದ್ದಾರಲ್ಲ, 4 ಜನ ಹೆಡ್ ಕಾನ್ಸ್ಟೇಬಲ್ಗಳು ಬರೋದು, ಹೊಡಿಯೋದು. ಅವರಿಗೆ ಸುಸ್ತಾದಂಗೆ 3 ಜನ ಸಬ್ ಇನ್ಸ್ಪೆಕ್ಟರ್ಗಳು ಬರೋದು, ಅವರು ಹೊಡಿಯೋದು. ಅವರಿಗೆ ಸುಸ್ತಾಯ್ತು ಅಂತಂದ್ರೆ ಇನ್ಸ್ಪೆಕ್ಟರ್ಗಳು ಬರೋದು, ಹೊಡಿಯೋದು. ಇದೇ ರೀತಿ ರೂಟೀನ್ ಮಾಡಿ 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 3 ಗಂಟೆಯವರೆಗೆ, ಬರೋಬ್ಬರಿ 7 ಗಂಟೆ ಆ ತಂದೆ ಮಗನಿಗೆ ಹೊಡೆದಿದ್ದಾರೆ. ಪೊಲೀಸರುಗಳು ತೋರಿದಂತಹ ಕ್ರೌರ್ಯಕ್ಕೆ ಆ ತಂದೆ ಮಗ ಇಬ್ರು ಸತ್ತಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ರೀತಿ ಒಂದು ಘಟನೆ ನಡೆದ್ರೆ ಅದು ಇಡೀ ಎಂಟೈರ್ ಡಿಪಾರ್ಟ್ಮೆಂಟ್ಗೆ ಕಪ್ಪು ಚುಕ್ಕೆ. ಸೊ ಸಾಧ್ಯವಾದಷ್ಟು ಪೊಲೀಸರುಗಳು ಎಂತ ಮಾಡ್ತಾರೆ, ಅವರ ಒಳಗಡೆನೆ ಒಂಚೂರು ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡಿ ಸೇವ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಕೆಲವೊಂದು ಸಲ ಪಾಪದ ಕೊಡ ತುಂಬಿದ್ರೆ ಈ ರೀತಿ ಆಗ್ತದೆ, ಇಲ್ಲ ಅಂದ್ರೆ ತುಂಬಾ ಕಡೆ ತುಂಬಾ ಸಲ ಈ ರೀತಿ ನಡೆದಿರ್ತದೆ.
ಅದನ್ನು ಇನ್ಯಾವುದೋ ಒಂದು ಕೇಸಿಗೆ ಫಿಕ್ಸ್ ಮಾಡಿ ತೇಪ ಹಚ್ಚುವ ಕೆಲಸವನ್ನು ಮಾಡ್ತಾರೆ. ಇದನ್ನು ಕೂಡ ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. CCTV ಫುಟೇಜ್ ಅನ್ನು ಅಳಿಸಿ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ, ಎಲ್ಲವನ್ನು ಮಾಡಿದ್ದಾರೆ. ಆದರೆ ಈ 9 ಜನ ರಾಕ್ಷಸರಿಗೆ ಕುಣಿಕೆ ಮಾಡುವಂತೆ ಮಾಡಿದ್ಯಾರು ಗೊತ್ತಾ? ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಂತಹ ಹೆಡ್ ಕಾನ್ಸ್ಟೇಬಲ್ ಒಬ್ರು ರೇವತಿ ಅನ್ನೋ ಒಂದು ತಾಯಿ. ಅವರು ಕೋರ್ಟಲ್ಲಿ ಈ ತಮ್ಮ ಸಹೋದ್ಯೋಗಿಗಳ ವಿರುದ್ಧ ಸಾಕ್ಷ್ಯವನ್ನು ವಹಿಸಿದ್ದಾರೆ. 9 ಜನ ಅಧಿಕಾರಿಗಳಿದಾರಲ್ಲ, ಅವರ ಕೈವಾಡ ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ತನಿಖೆಗೆ ಬಂದಂತಹ ನ್ಯಾಯಾಧೀಶರೊಬ್ಬರಿದ್ದಂತೆ ಭಾರತಿ ಅಂತ. ಸೊ ಅವರನ್ನೇ ಬೆದರಿಸಿದ್ದಾರೆ, ನೀವು ಇದನ್ನ ತನಿಖೆ ಮಾಡಬಾರ್ದು, ನಮ್ಮ ಪರವಾಗಿ ತೀರ್ಪು ಕೊಡಬೇಕು ಅಂತ. ಸೊ ಅವರ ವಿರುದ್ಧವಾಗಿ ಯಾವುದೇ ಸಾಕ್ಷ್ಯ ಸಿಕ್ಕಿರ್ಲಿಲ್ಲ. ಪೊಲೀಸರು ಗೊತ್ತಲ್ಲ, ಸಾಕ್ಷ್ಯ ಬೇಕಂತ ಹೇಳಿದ್ರೆ ಕ್ರಿಯೇಟ್ ಮಾಡ್ತಾರೆ, ಬೇಡ ಅಂತ ಹೇಳಿದ್ರೆ ನಾಶ ಕೂಡ ಮಾಡ್ತಾರೆ. ರೇವತಿ ಅನ್ನೋ ಒಂದು ತಾಯಿ ಇದ್ದಾರೆ, ಘಟನೆ ನಡೆಯುವಾಗ ಅದೇ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರಂತೆ. ಪರಿಪರಿಯಾಗಿ ಅವರು ಕೂಡ ಬೇಡ್ಕೊಂಡಿದ್ದಾರೆ, ಬಿಟ್ಬಿಡಿ ಸರ್, ಸತ್ತೋಗ್ತಾರೆ ಬಿಡಿ, ಚಿಕ್ಕ ವಿಚಾರಕ್ಕೆ ಜೀವ ಹೋಗೋ ತರ ಹೊಡಿಬೇಡಿ. ಎಷ್ಟಾದ್ರೂ ಹೆಣ್ಣುಮಗಲ್ವಾ, ತಾಯಿ ಮನಸ್ಸಿದ್ದೇ ಇರುತ್ತೆ. ಆದ್ರೆ ಆ 9 ಜನ ರಾಕ್ಷಸರು ಆ ತಾಯಿಯ ಮಾತನ್ನ ಕೇಳಿಲ್ಲ ಮಾತ್ರ ಅಲ್ಲ, ತಂದೆ ಮತ್ತು ಮಗನನ್ನ ಸುಮ್ಮನೆ ಹೊಡೆದು ಕೊಂದ್ರು. ಮ್ಯಾಟ್ರ್ ಏನಲ್ಲಿ, ಲಾಕ್ಡೌನ್ ಸಂದರ್ಭದಲ್ಲಿ ಅಂಗಡಿ ತೆರೆದ್ರು, ಪೊಲೀಸರು ವಿರೋಧಿಸಿದಕ್ಕ ಮಾತಿನ ಚಕಮಕಿ ಬಂತು. ತಂದೆಗೆ ಹೊಡೆಯುವುದನ್ನ ಮಗ ನೋಡ್ದ, ಹೊಡಿತಾ ಇರುವ ಪೊಲೀಸರನ್ನ ಮಗ ಒಂದು ತಳ್ಳಿದ. ಇಷ್ಟೇ ಮ್ಯಾಟ್ರು, ಸಿಂಪಲ್. ಅಲ್ಲಿಗೆ ಮಾತುಕತೆ ನಡೆಸಿ ಕಾಂಪ್ರಮೈಸ್ ಆಗಿ ಹೋಗುವಂತ ಒಂದು ವಿಚಾರ. ಆದ್ರೆ ಅದನ್ನ ದ್ವೇಷವಾಗಿ ಕನ್ವರ್ಟ್ ಮಾಡಿಕೊಂಡು ಅವರನ್ನ ಪೊಲೀಸ್ ಠಾಣೆಗೆ ಕರೆದು ಹೊಡೆದು ಬಡ್ದು ಕೊಂದ್ರು. ಅಲ್ಲಿಂದ ಅವರದ್ದು ಕ್ರಿಮಿನಲ್ ಮೈಂಡು ಸ್ಟಾರ್ಟ್ ಆಗಿತ್ತು. ಸಾಕ್ಷ್ಯವನ್ನು ನಾಶ ಮಾಡೋದು, ಅವರ ವಿರುದ್ಧ ಸಾಕ್ಷಿ ಹೇಳದಂತೆ ಮಾಡೋದು, ಇದೆಲ್ಲ ಒತ್ತಡಗಳು ಕೂಡ ನಡೆದಿತ್ತು. ಆದರೆ ಅದೆಲ್ಲವನ್ನ ದಾಟಿದ ರೇವತಿ ಅನ್ನೋ ಹೆಡ್ ಕಾನ್ಸ್ಟೇಬಲ್ ಇದಾರಲ್ಲ, ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಜಡ್ಜ್ ಮುಂದೆ ಹೋಗಿ ಅಲ್ಲಿ ನಡೆದಂತಹ ಆ ಕ್ರೂರ ಕೃತ್ಯ ಇದೆಯಲ್ಲ ಅದನ್ನು ಎಳೆಯಾಗಿ ಬಿಚ್ಚಿಟ್ರು. ತುಂಬಾ ಒತ್ತಡ ಅಂದ್ರೆ ತುಂಬಾ ಒತ್ತಡ ಇತ್ತಂತೆ, ಮೇಲಧಿಕಾರಿಗಳಿಂದ ಒತ್ತಡ ಇತ್ತಂತೆ, ರಾಜಕಾರಣಿಗಳಿಂದ ಒತ್ತಡ ಇತ್ತಂತೆ. ಈಗ ಪೊಲೀಸ್ ಠಾಣೆಯಲ್ಲಿ ಈ ರೀತಿ ನಡೆದಿದೆ ಅಂತ ಹೇಳುವಾಗ ಟೋಟಲ್ ಆಗಿ ಡಿಪಾರ್ಟ್ಮೆಂಟ್ಗೆ ಕಪ್ಪು ಚುಕ್ಕೆ. ಸೊ ಆ ಕಪ್ಪು ಚುಕ್ಕೆ ಬಾರದಂತೆ ನೋಡ್ಕೊಳ್ಳಿಕ್ಕೆ ಎಲ್ಲರೂ ಪ್ರಯತ್ನ ಪಡ್ತಾರೆ. ದೊಡ್ಡ ದೊಡ್ಡ ತಲೆಗಳೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಮ್ಮ, ನಮ್ಮವರೆಲ್ವಾ ಅಂತ. ಆದ್ರೆ ಅದೆಲ್ಲವನ್ನ ದಾಟಿ ಆ ರೇವತಿ ಅನ್ನುವಂಥ ಹೆಡ್ ಕಾನ್ಸ್ಟೇಬಲ್ ತಮ್ಮವರ ವಿರುದ್ಧನೇ, ತಮ್ಮ ಮೇಲಾಧಿಕಾರಿಗಳು, ಅಲ್ಲಿ ಸಬ್ ಇನ್ಸ್ಪೆಕ್ಟರ್ಗಳು ಎಲ್ಲ ಸಾಹೇಬ್ರಲ್ವಾ, ಸೊ ಅವರ ವಿರುದ್ಧ ಸಾಕ್ಷ್ಯ ಹೇಳಿದ್ದಾರೆ ಅಂತ ಹೇಳಿದ್ರೆ ಆ ಘಟನೆ ಎಷ್ಟು ಭಯಾನಕತೆಯಿಂದ ಕೂಡಿರ್ತದೆ ಹೇಳಿ. ಅವ್ರು ಎಷ್ಟು ಚೀರಾಡಿರ್ಬೇಕು, ಎಷ್ಟು ಕೈಕಾಲು ಹಿಡ್ದಿರ್ಬೇಕು, ಎಷ್ಟು ಬೇಡಿಕೊಂಡಿರ್ಬೇಕು. ಸೊ ಅದೆಲ್ಲವೂ ಕೂಡ ಈ ಮನಸಾಕ್ಷಿ ಅಂತ ಇರ್ತದಲ್ಲ, ಅವರಿಗೆ ನಿದ್ದೆ ಬಾರದಷ್ಟು ಕಾಡ್ತದೆ. ಆ ರೀತಿ ಕಾಡಿದ್ರಿಂದ ರೇವತಿ ಅವರು ತಮ್ಮವರ ವಿರುದ್ಧನೇ ಹೋಗಿ ಕೋರ್ಟಲ್ಲಿ ಸಾಕ್ಷ್ಯವನ್ನು ವಹಿಸಿದ್ದಾರೆ. ಈ ಕೇಸನ್ನ ಕೈಗೆತ್ತಿಕೊಂಡಂತಹ CCB ಅವರು 2020ರಲ್ಲಿ ಆ 9 ಜನ ಅಧಿಕಾರಿಗಳನ್ನ ಬಂಧಿಸ್ತಾರೆ. ಸೊ ಅವರಿಗೆ ಆ ನಂತರ ಜಾಮೀನು ಸಿಕ್ಕಿರ್ಲಿಲ್ಲ. ಪೊಲೀಸರಿಗೆ ಜಾಮೀನು ಸಿಕ್ಕಿಲ್ಲ ಅಂತಾದ್ರೆ ಒಂದು ಆಲೋಚನೆ ಮಾಡಿ, ಆ ಕ್ರೌರ್ಯ ಎಷ್ಟು ಅಮಾನುಷವಾಗಿರ್ಬೇಕು ಅಲ್ವಾ. ಸೊ ಅಲ್ಲಿಂದ ತನಿಖೆ ಮುಂದುವರಿತು. ರೇವತಿ ಅನ್ನುವ ಹೆಡ್ ಕಾನ್ಸ್ಟೇಬಲ್ ನೀಡಿದಂತಹ ಹೇಳಿಕೆಗಳು, ಅದಕ್ಕೆ ಸಿಕ್ಕಂತಹ CCTV ಫುಟೇಜ್ಗಳು, ಇದೆಲ್ಲವನ್ನು ಮಾನದಂಡವಾಗಿ ಸಾಕ್ಷ್ಯವಾಗಿ ಪರಿಗಣಿಸಿ ಮದ್ರಾಸ್ ಹೈಕೋರ್ಟು ತೀರ್ಪನ್ನ ಕೊಟ್ಟಿದೆ. ಏನ್ ತೀರ್ಪು? ಅವರಿಗೆ ಮರಣದಂಡನೆ ಶಿಕ್ಷೆ ಕೊಡಬೇಕು. ಆ 9 ಜನ ಅಧಿಕಾರಿಗಳೇನಿದ್ದಾರೆ, ಅಧಿಕಾರಿಗಳಿಗೆ ಇನ್ನು ಮುಂದೆ ಈ ಭೂಮಿಯಲ್ಲಿ ಬದುಕುವಂತಹ ಹಕ್ಕಿಲ್ಲ. ಸೊ ಅದರಿಂದಾಗಿ ಅವರಿಗೆ ಗಲ್ಲು ಶಿಕ್ಷೆ, ಮರಣದಂಡನೆ ಶಿಕ್ಷೆಯೇ ಸೂಕ್ತ ಅಂತ ಅವರಿಗೆ ಮರಣದಂಡ ಶಿಕ್ಷೆಯನ್ನು ವಿಧಿಸಿದೆ. ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು, ಭಾರತದಲ್ಲಿ ಎಲ್ಲೂ ಕೂಡ ಗಲ್ಲು ಶಿಕ್ಷೆಯನ್ನ ಭಾರತೀಯ ಕಾನೂನು ಪ್ರೋತ್ಸಾಹ ಕೊಡೋದಿಲ್ಲ. ಅಂತಹ ತಪ್ಪು ಮಾಡಿರಬೇಕು, ಅವರಿಗೂ ಕೂಡ ರಾಷ್ಟ್ರಪತಿಯಿಂದ ಕ್ಷಮಾಪಣೆ ಕೊಡೋದು ಮುಂತಾದವುಗಳೆಲ್ಲ ನಡೀತದೆ. ಆದರೆ ಇವರಿಗೆ ಕ್ಷಮಾಪಣೆನೂ ಇಲ್ಲ. ಮದ್ರಾಸ್ ಹೈಕೋರ್ಟು ಗಲ್ಲು ಶಿಕ್ಷೆಯನ್ನು ವಿಧಿಸಿದಂತಿದ್ರೆ ಅವರು ಮಾಡಿದ ರಾಕ್ಷಸ ಕೃತ್ಯ ಎಂಥದ್ದು ಅಂತ ಒಂದು ಸಲ ಆಲೋಚನೆ ಮಾಡ್ಬೋದು. ಒಂದ್ಸಲ ಅನ್ಕೊಳ್ಳಿ, ಆ 4 ಗೋಡೆಯ ಸೆಲ್ ಇದೆಯಲ್ಲ, ಆ ಸೆಲ್ಲಿನ ಗೋಡೆಯ ತುಂಬಾ ರಕ್ತದ ಕಲೆಗಳು ತುಂಬಿದೆ ಅಂತ ಹೇಳಿದ್ರೆ, ಇಬ್ಬರು ವ್ಯಕ್ತಿಗಳನ್ನ ಹೊಡೆದು ಕೊಲ್ತಾರೆ ಅಂತ ಹೇಳಿದ್ರೆ ಎಷ್ಟು ದ್ವೇಷ ಇರಬೇಕು, ಅವರ ಮನಸ್ಸು ಎಷ್ಟು ಕಠೋರವಾಗಿರ್ಬೇಕು ಅಲ್ವಾ. ಸೊ ಇಂಥದೇ ಒಂದು ಸೀನ್ ಆಗಿದೆ ಜೈ ಭೀಮಲ್ಲಿ ತೋರಿಸಿರೋದು. ದೊಡ್ಡ ಮನೆಯ ಒಡವೆಗಳು ಇಲ್ಲದಾಗಿರ್ತದೆ. ಸೊ ಆ ಒಡವೆಗಳು ಇಲ್ಲದಾದಾಗ ಅದಕ್ಕಿಂತ ಮೊದಲು ಆ ಮನೇಲಿ ಏನೋ ಹಾವು ಹಿಡಿಲಿಕ್ಕ ಇಲ್ಲ ಇಲಿ ಹಿಡಿಲಿಕ್ಕೇನೋ ಒಬ್ರು ಬುಡಕಟ್ಟು ಜನಾಂಗವನ್ನು ಕರೆದಿರ್ತಾರೆ, ಅವ್ರು ಬಂದು ಹೋಗಿರ್ತಾರೆ. ಸೊ ಆ ನಂತರ ಇವರು ಬಂದು ನೋಡಿರೋದು. ಅಲ್ಲಿಂದ ಅವರ ಮೇಲೆ ಕಳ್ಳತನದ ಆರೋಪ ಹೊರಿಸಿ ಒಂದಿಷ್ಟು ಮಂದಿಯನ್ನು ತಗೊಂಡೋಗಿ ಸ್ಟೇಷನಲ್ಲಿ ಹೊಡೆದು ಬಡ್ದು ಲಾಸ್ಟ್ಗೆ ಅದರಲ್ಲಿ ಒಬ್ಬರನ್ನು ಕೊಂದು ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಏನೇನೋ ಪ್ರಯತ್ನ ಮಾಡಿ, ಆದರೆ ಅಲ್ಲಿ ಸೂರ್ಯ ಲಾಯರ್ ಆಗಿದ್ರು, ಅವರು ಅದನ್ನೆಲ್ಲವನ್ನು ಭೇದಿಸಿ ಅದರಲ್ಲಿ ಅವರಿಗೆ ಶಿಕ್ಷೆ ಕೊಡಿಸುವಲ್ಲಿ ಸಫಲತೆ ಕಂಡಿದ್ದಾರೆ. ಬಹುಶಃ ಈ ಒಂದು ಕೇಸ್ ಇದೆಯಲ್ಲ, ಈ ಒಂದು ಇದಕ್ಕೆ ಪ್ರೇರಣೆನೂ ಆಗಿರ್ಬೋದು, ಇಲ್ಲ ಅಂತಲ್ಲ. ಯಾಕೆಂದ್ರೆ ಇದು ತೆರೆ ಕಂಡಿದ್ದು 2021ರಲ್ಲಿ, ಲಾಕ್ಡೌನ್ ಬಂದಿರೋದು ಹೆಚ್ಚು ಕಮ್ಮಿ ಅದೇ ಟೈಮಲ್ಲಿ ಅಲ್ವಾ. ಸೊ ಹೇಳಿಕ್ಕಾಗಲ್ಲ. ಬಟ್ ಒಟ್ಟಾರೆಯಾಗಿ ಜೈ ಭೀಮಲ್ಲಿ ಏನು ನಮಗೆ ತೋರಿಸಿದ್ದಾರೆ ಅಂತಹದೇ ಘಟನೆಗಳು ತಮಿಳುನಾಡು ಪೊಲೀಸ್ ಠಾಣೆಯಲ್ಲಿ ಒಂದು ನಡೆದಿತ್ತು, ಅದಕ್ಕೆ ಶಿಕ್ಷೆನೂ ಕೂಡ ಆಗಿದೆ.
ಸೊ ಒಂದು ಮಾತಂತೂ ಸತ್ಯ, ಅಲ್ಲಿ ನಾವೆಷ್ಟೇ ಬಲಶಾಲಿಗಳಾಗಿದ್ರು ಕೂಡ, ಎಷ್ಟೇ ಅಧಿಕಾರಸ್ಥರಾಗಿರ್ಲಿ, ಒಂದು ದಿನ ಕರ್ಮದ ಫಲ ನಾವು ತಿನ್ನಲೇಬೇಕು. ಪಾಪದ ಕೊಡ ತುಂಬಿತು ಅಂತಾದ್ರೆ ಯಾರು ಕೂಡ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಸಿಕ್ಕೇ ಸಿಗುತ್ತೆ. ಅದಕ್ಕೆ ಉದಾಹರಣೆ ಆಗಿದೆ ಈ ತಮಿಳುನಾಡಿನ ಘಟನೆ. ವೀಕ್ಷಕರೇ, ಇದು ಇವತ್ತಿನ ಸ್ಪೆಷಲ್. ಇನ್ನೊಂದಿಷ್ಟು ವಿಚಾರಗಳಾಗಿ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿಯವರೆಗೂ ನಿಮ್ಮ ಬೆಂಬಲ ಸದಾ ಇರಲಿ. ಧನ್ಯವಾದಗಳು.